ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಿಗಳು ಬಲಿಯಾಗ್ತಾರೆ ರಾಜ್ಯದಲ್ಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಇಲ್ಲಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರ್ ಮಾಡಿದ ತಪ್ಪೇನು ಇಲ್ಲಿ? ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಇನ್ನೂ ಬಂದು ಅವರು ಒಂದು ದಿನ ಆಗಿಲ್ಲ ಡ್ಯೂಟಿಗೆ ಬಂದು ಆಗ್ಲೇ ಅವರನ್ನ ಈ ರೀತಿ ವರ್ಗಾವಣೆ ಮಾಡಿದ್ರೆ ಇದು ಯಾವ ನ್ಯಾಯ? ಇಲ್ಲಿ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಮಾಡಿದ್ದ ತಪ್ಪೇನು ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ. ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯಿಂದ ಗಲಭೆ ಆಗಿದೆ. ಇನ್ನೊಬ್ಬರು ಮನೆ ಮುಂದೆ ಬ್ಯಾನರ್ ಯಾಕೆ ಕಟ್ತಾರೆ? ರಕ್ತಪಾತ ಅಂತ ಭರತ್ ರೆಡ್ಡಿ ಮೇಲೆ ಕ್ರಮ ಯಾಕಿಲ್ಲ? ಪ್ರಚೋದನೆ ಮಾಡಿಲ್ವಾ ಅವರು? ಅಂತವರ ವಿರುದ್ಧ ಕ್ರಮ ತಗೋಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ? ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ? ಬೆಂಗಳೂರಿಂದ ಹೋದಂತ ಡಿಸಿಪಿ ಯಾರು? ಅವ್ರಿಗೆ ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು? ಪವನ್ ನೆಜ್ಜೂರ್ ಅವರು ಬರೆದಂತ ಡೆತ್ ನೋಟ್ ಅನ್ನ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿಸಿಪಿಯನ್ನ ಕಳಿಸ್ತೀರಿ, ಡೆತ್ ನೋಟ್ ಅನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜ್ಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನ ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂತದ್ದು ನಿರಂತರವಾಗಿ ನಡೀತಾ ಇದೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಿಗಳು ಬಲಿಯಾಗ್ತಾರೆ ರಾಜ್ಯದಲ್ಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಇಲ್ಲಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರ್ ಮಾಡಿದ ತಪ್ಪೇನು ಇಲ್ಲಿ? ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಇನ್ನೂ ಬಂದು ಅವರು ಒಂದು ದಿನ ಆಗಿಲ್ಲ ಡ್ಯೂಟಿಗೆ ಬಂದು ಆಗ್ಲೇ ಅವರನ್ನ ಈ ರೀತಿ ವರ್ಗಾವಣೆ ಮಾಡಿದ್ರೆ ಇದು ಯಾವ ನ್ಯಾಯ? ಇಲ್ಲಿ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಮಾಡಿದ್ದ ತಪ್ಪೇನು ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ. ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯಿಂದ ಗಲಭೆ ಆಗಿದೆ. ಇನ್ನೊಬ್ಬರು ಮನೆ ಮುಂದೆ ಬ್ಯಾನರ್ ಯಾಕೆ ಕಟ್ತಾರೆ? ರಕ್ತಪಾತ ಅಂತ ಭರತ್ ರೆಡ್ಡಿ ಮೇಲೆ ಕ್ರಮ ಯಾಕಿಲ್ಲ? ಪ್ರಚೋದನೆ ಮಾಡಿಲ್ವಾ ಅವರು? ಅಂತವರ ವಿರುದ್ಧ ಕ್ರಮ ತಗೋಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ? ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ? ಬೆಂಗಳೂರಿಂದ ಹೋದಂತ ಡಿಸಿಪಿ ಯಾರು? ಅವ್ರಿಗೆ ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು? ಪವನ್ ನೆಜ್ಜೂರ್ ಅವರು ಬರೆದಂತ ಡೆತ್ ನೋಟ್ ಅನ್ನ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿಸಿಪಿಯನ್ನ ಕಳಿಸ್ತೀರಿ, ಡೆತ್ ನೋಟ್ ಅನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜ್ಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನ ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂತದ್ದು ನಿರಂತರವಾಗಿ ನಡೀತಾ ಇದೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ?
ಯಾಕೆ ಕಳಿಸಿದ್ರಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಿಗಳು ಬಲಿಯಾಗ್ತಾರೆ ರಾಜ್ಯದಲ್ಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಇಲ್ಲಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರ್ ಮಾಡಿದ ತಪ್ಪೇನು ಇಲ್ಲಿ? ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಇನ್ನು ಬಂದು ಅವರು ಒಂದು ದಿನ ಆಗಿಲ್ಲ ಡ್ಯೂಟಿ ಬಂದು ಆಗ್ಲೇ ಅವರನ್ನ ಈ ರೀತಿ ವರ್ಗಾವಣೆ ಮಾಡಿದ್ರೆ ಇದು ಯಾವ ನ್ಯಾಯ? ಇಲ್ಲಿ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಮಾಡಿದ್ದ ತಪ್ಪೇನು ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ. ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯಿಂದ ಗಲಭೆ ಆಗಿದೆ. ಇನ್ನೊಬ್ಬರು ಮನೆ ಮುಂದೆ ಬ್ಯಾನರ್ ಯಾಕೆ ಕಟ್ತಾರೆ? ರಕ್ತಪಾತ ಅಂತ ಭರತ್ ರೆಡ್ಡಿ ಮೇಲೆ ಕ್ರಮ ಯಾಕಿಲ್ಲ? ಪ್ರಚೋದನೆ ಮಾಡಿಲ್ವಾ ಅವರು? ಅಂತವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ? ತುಮಕೂರು ಜಿಲ್ಲೆಯ ರಿಸಾರ್ಟ್ ಅಲ್ಲಿ ಏನ್ ನಡೀತಾ ಇದೆ? ಬೆಂಗಳೂರಿಂದ ಹೋದಂತ ಡಿಸಿಪಿ ಯಾರು? ಅವ್ರಿಗೆ ಯಾಕೆ ಹೋದ್ರು? ರಾಜ್ಯದ ಉನ್ನತ ಪೊಲೀಸ್ ಅಧಿಕಾರಿ ಅವರನ್ನು ಯಾಕೆ ಕಳಿಸ್ಕೊಟ್ರು? ಪವನ್ ನೆಜ್ಜೂರ್ ಅವರು ಬರೆದಂತ ಡೆತ್ ನೋಟ್ ಅನ್ನ ಏನ್ ಮಾಡಿದ್ರಿ? ಅದನ್ನ ಮುಚ್ಚಿ ಹಾಕೋದಕ್ಕಾಗಿ ನೀವು ಬೆಂಗಳೂರಿಂದ ಡಿಸಿಪಿಯನ್ನ ಕಳಿಸ್ತೀರಿ, ಡೆತ್ ನೋಟ್ ಅನ್ನ ಕೈಯಲ್ಲಿ ಇಟ್ಕೊಂತೀರಿ, ಅದನ್ನ ಬಿಡುಗಡೆ ಮಾಡಲ್ಲ. ಖಾಸಗಿ ಆಸ್ಪತ್ರೆಗೆ ಹೋಗಿ ಯಾವ ಮಾತ್ರೆಯನ್ನ ಪವನ್ ನೆಜ್ಜೂರು ನುಗ್ಗಿದ್ರು ಅದನ್ನ ಹೊಟ್ಟೆ ಕ್ಲೀನ್ ಮಾಡಿಸುವಂತದಾಗತ್ತೆ. ಏನ್ ನಡೀತಿದೆ ರಾಜ್ಯದಲ್ಲಿ? ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದಾಗೆಲ್ಲ ಅಧಿಕಾರಿಗಳ ಮೇಲೆ ಈ ರೀತಿಯ ದರ್ಪವನ್ನ ತೋರಿಸಿ ಅಧಿಕಾರಿಗಳನ್ನ ಬಲಿಪಶು ಮಾಡುವಂತದ್ದು ನಿರಂತರವಾಗಿ ನಡೀತಾ ಇದೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ ಡಿಸಿಪಿಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕಳಿಸಿದ್ರಿ? ಫಾರ್ಮ್ ಹೌಸ್ಗೆ ನೀವು ಎಲ್ಲಿ ಕಳಿಸಿದ್ರಿ? ಯಾರನ್ನು ಕಳಿಸಿದ್ರಿ? ಯಾಕೆ ಕಳಿಸಿದ್ರಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಅಧಿಕಾರಿಗಳು ಬಲಿಯಾಗ್ತಾರೆ ರಾಜ್ಯದಲ್ಲಿ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ನ ವಿರುದ್ಧ. ಇಲ್ಲಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಬಲಿ ಕೊಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನಜ್ಜೂರ್ ಮಾಡಿದ ತಪ್ಪೇನು ಇಲ್ಲಿ? ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಇನ್ನು ಬಂದು ಅವರು ಒಂದು ದಿನ ಆಗಿಲ್ಲ ಡ್ಯೂಟಿ ಬಂದು ಆಗ್ಲೇ ಅವರನ್ನ ಈ ರೀತಿ ವರ್ಗಾವಣೆ ಮಾಡಿದ್ರೆ ಇದು ಯಾವ ನ್ಯಾಯ? ಇಲ್ಲಿ ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರು ಮಾಡಿದ್ದ ತಪ್ಪೇನು ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನೆ ಮಾಡಿದ್ದಾರೆ. ಸ್ಟೇಷನ್ ಪರಿಚಯ ಆಗೋ ಮೊದಲೇ ಗಲಭೆ ಆಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯಿಂದ ಗಲಭೆ ಆಗಿದೆ. ಇನ್ನೊಬ್ಬರು ಮನೆ ಮುಂದೆ ಬ್ಯಾನರ್ ಯಾಕೆ ಕಟ್ತಾರೆ? ರಕ್ತಪಾತ ಅಂತ ಭರತ್ ರೆಡ್ಡಿ ಮೇಲೆ ಕ್ರಮ